ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಎಲ್ಲರಲ್ಲೂ ಟೆನ್ಷನ್ ತಂದಿಟ್ಟಿದೆ. ಬಿಹಾರ ಎಲೆಕ್ಷನ್ ಬಳಿಕ ಕ್ಷಿಪ್ರ ಬೆಳವಣಿಗೆ ಆಗುವ ಎಲ್ಲ ಮುನ್ಸೂಚನೆ ಎದ್ದು ಕಾಣ್ತಾ ಇದೆ. ದಲಿತ ನಾಯಕರ ರಹಸ್ಯ ಸಭೆಗಳು ನಡೀತಾ ಇವೆ. ಸಿಎಂ ಕೂಡ ಅಲರ್ಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಕುರ್ಚಿ ಕದನ ಮತ್ತೊಂದು ಮಗ್ಗಲು ಬದಲಿಸುವ ಸಾಧ್ಯತೆ ಇದೆ. ದಲಿತ ನಾಯಕರ ರಹಸ್ಯ ಸಭೆ ಬಳಿಕ ಸಿಎಂ ಅಲರ್ಟ್. ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ನಿಗೂಢ, ಸಚಿವರಿಗೆ ಹೆಚ್ಚಾದ ಟೆನ್ಷನ್. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ರಹಸ್ಯ ಸಭೆಗಳು ಶುರುವಾಗ್ತಿದೆ. ನಿನ್ನೆಯಷ್ಟೇ ದಲಿತ ಸಚಿವರು ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿ ಕುತೂಹಲವನ್ನು ಮೂಡಿಸಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೂ ನವೆಂಬರ್ ಕ್ರಾಂತಿಯ ಆತಂಕ ಶುರುವಾದಂತೆ ಕಾಣ್ತಾ ಇದೆ. ದಲಿತ ನಾಯಕರ ರಹಸ್ಯ ಸಭೆ ಬಳಿಕ ಅಲರ್ಟ್ ಆಗಿರೋ ಸಿಎಂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಚ್ಎಸ್ಸಿ ಮಹದೇವಪ್ಪ ಅವರನ್ನ ಕರೆಸಿಕೊಂಡು 1 ಗಂಟೆಗೂ ಹೆಚ್ಚು ಹೊತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆ, ಮುಂದೆ ಹೈಕಮಾಂಡ್ ತೆಗೆದುಕೊಳ್ಳಬಹುದಾದ ತೀರ್ಮಾನಗಳ ಸಾಧಕ ಬಾಧಕಗಳ ಬಗ್ಗೆ ಗಂಭೀರ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ನಿನ್ನೆ ಬೆಳಗ್ಗೆಯಷ್ಟೇ ಖಾಸಗಿ ಸ್ಥಳದಲ್ಲಿ ದಲಿತ ಸಚಿವರು ಸಭೆಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಸಿಎಂ ಕರೆಸಿ ಮಾತನಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಅಕ್ಟೋಬರ್ 13ರಂದು ಸಂಪುಟದ ಎಲ್ಲ ಸದಸ್ಯರಿಗೆ ಕಾವೇರಿ ನಿವಾಸದಲ್ಲಿ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ಹಿನ್ನೆಲೆ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಅಂಥದ್ದೇನೂ ಇಲ್ಲ, ಕ್ಯಾಶುವಲ್ ಮೀಟಿಂಗ್ ಅಷ್ಟೇ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಸಂಪುಟ ಪುನರ್ರಚನೆ ಯಾವುದೂ ಇಲ್ಲ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಂತ ನೀವೇನ್ ಮಾಡ್ತಿರೋದು? ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ಸಚಿವರು ಕೆಲಸ ಹೇಗೆ ಮಾಡ್ತಿದ್ದಾರೆ ಅಂತ ಸಿಎಂ ಸಲಹೆಗಳನ್ನ ಕೊಡಬಹುದು. ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಸಿಎಂ ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎಂದರು. ಏನು ಸಂಪುಟ ಪುನರ್ರಚನೆ ಹಾಗೂ ಎಲ್ಲವೂ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಚಿವ ಎಚ್ಎಸ್ಸಿ ಮಹದೇವಪ್ಪ ಹೇಳಿದರು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನುವ ಮೂಲಕ ಕುರ್ಚಿ ಕದನಕ್ಕೆ ವಿರಾಮ ಇಲ್ಲ ಅಂತ ತಿಳಿಸಿದ್ರು. ಒಟ್ನಲ್ಲಿ ಬಿಹಾರ ಚುನಾವಣೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಭಾಗವಹಿಸಿರುವ ಸಭೆ ಸಮಾರಂಭಗಳಿಂದ ಅಂತರ ಕಾಯ್ದುಕೊಳ್ತಾ ಇರುವುದು ಅಚ್ಚರಿಗೆ ಕಾರಣವಾಗಿದೆ. ಹೈಕಮಾಂಡ್ ಸದ್ಯಕ್ಕೆ ಮೌನ ವಹಿಸಿದ್ದು ಡಿಸೆಂಬರ್ ತಿಂಗಳೊಳಗೆ ಮೇಜರ್ ಡಿಸಿಷನ್ ತೆಗೆದುಕೊಳ್ಳಲಿದೆ ಎನ್ನಲಾಗ್ತಾ ಇದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.